ಇವತ್ತಿನ ಶ್ಲೋಕ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸೊ ಈಗ ನೆಕ್ಸ್ಟ್ ಶ್ಲೋಕ ಏವಂ ಸುರಾಣಂ ವೈಲಾರೆ. ಶ್ರೀ ಗುರುಭ್ಯೋ ನಮಃ. ಏವಂ ಸುರಾಣಾಂ ಚ ನಿಸರ್ಗಜಂ ಬಲಂ ತಥಾ ಸುರಾಣಾಂ ವರದಾನ ಸಂಭವಂ ವಶೇ ತವೈತದ್ವಯಮಪ್ಯತೋ ವಯಂ ನಿವೇದಯಾಮಃ ಪಿತುರೇವ ತೇಕಿಲಂ. ಮುಂದೆ ಹೀಗೆ ದೇವತೆಗಳಿಗೆ ಸ್ವಾಭಾವಿಕ ಬಲವು, ಹಾಗೆ ಅಸುರರಿಗೆ ಅವರಿಗೆ ವರವನ್ನು ಕೊಟ್ಟದ್ದರಿಂದ ಸಿಕ್ಕಿದ ಬಲವು, ಈ ರೀತಿ ಈ ಎರಡು ಬಲವು ಯಾವ ಕಾರಣದಿಂದ ನಿನ್ನ ಅಧೀನದಲ್ಲಿದೆಯೋ ಆ ಕಾರಣ ನಾವು ತಂದೆಯಾದ ನಿನಗೆ ಎಲ್ಲವನ್ನೂ ತಿಳಿಸುತ್ತಿದ್ದೇವೆ ಅಂತ ದೇವತೆಗಳು ಹೇಳ್ತಾ ಇದ್ದಾರೆ. ಏವಂ ಸುರಾಣಾಂ ಚ ನಿಸರ್ಗಜಂ ಬಲಂ ತಥಾ ಸುರಾಣಾಂ ತಥಾ ಅಸುರಾಣಾಂ ವರದಾನ ಸಂಭವಂ ವಶೇ ತವೈತತ್ ದ್ವಯಮಪ್ಯತೋ ವಯಂ ನಿವೇದಯಾಮಃ ಪಿತುರೇವ ತೇಖಿಲಂ. ಏವಂ ಸುರಾಣಾಂ ಚ ನಿಸರ್ಗಜಂ ಬಲಂ ತಥಾ ಅಸುರಾಣಾಂ, ಮೊದಲಿದ್ದು ಸುರಾಣಾಂ, ಎರಡನೇದು ಅಸುರಾಣಾಂ ವರದಾನ ಸಂಭವಂ ವಶೇ ತವ ಏತತ್ತು ದ್ವಯಂ. ವಶೇ ವಶದಲ್ಲಿ ಇವೆ, ತವ ನಿಮ್ಮ ಭಗವಂತ ನಿನ್ನ ವಶದಲ್ಲಿ ಇವೆ, ಏತತ್ ಇವುಗಳು, ಯಾವ್ದು ಇವುಗಳು? ದ್ವಯಂ ಇವು ಎರಡೂ ಕೂಡ, ಅಪಿ ದ್ವಯಂ ಅಪಿ ತವ ಏತತ್ ನಿಮ್ಮದ್ದೇ ವಶ ಅಂತ ಹೇಳಿದ್ರೆ ನಿಮ್ಮದ್ದೇ ಅಧೀನದಲ್ಲಿ ಇದೆ. ಅಥೋ ವಯಂ ಆದ್ದರಿಂದ ನಾವು ನಿವೇದಯಾಮಃ ಅಂತ ಹೇಳಿದ್ರೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ನಾವು ಅಂಗಲಾಚುತ್ತಾ ಇದ್ದೇವೆ ಭಗವಂತ. ಪಿತುರೇವ ನೀವು ನಮ್ಮ ತಂದೆ ಇದ್ದ ಹಾಗೆ, ತೇ ಅಖಿಲಂ ಅಂತ ಹೇಳಿದ್ರೆ ಎಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರವೇ ಹೇಳುವಂಥದ್ದು. ಏನ್ ನಮ್ಗೆ ತೊಂದರೆ ಬಂದ್ರು ನಿಮ್ಮ ಹತ್ರವೇ ಹೇಳುವಂತ ಅಂತ ಹೇಳಿದ್ರೆ ಲಾಸ್ಟಿಗೆ ಭಗವಂತನ ಹತ್ರ ಬರುವುದು. ಅಂದ್ರೆ ಯಾರಿಂದಲೂ ಆಗುದಿಲ್ಲ ಅಂತ ಗೊತ್ತಾದಾಗ ಬ್ರಹ್ಮರುದ್ರಾದಿಗಳು ಭಗವಂತನ ಹತ್ರ ಬಂದಿದ್ದಾರೆ. ಸೊ ಏನ್ ಹೇಳ್ತಾ ಇದ್ದಾರೆ? ಏವಂ ಸುರಾಣಾಂ ಅಂತ ಹೇಳಿದ್ರೆ ದೇವತೆಗಳದ್ದು, ಸುರಾಣಾಂ ಏವಂ ಈ ರೀತಿ, ಚ ನಿಸರ್ಗ ಜಂಬಲಂ, ನಿಸರ್ಗ ಅಂದ್ರೆ ನೇಚರ್ ಅಂತ ಹೇಳಿದ್ರೆ ಪ್ರಕೃತಿ ಅಂತ ಹೇಳಿದ್ರೆ ಸಹಜವಾದ ನಿಸರ್ಗ ಜಂಬಲಂ ಅಂದ್ರೆ ಸಹಜವಾದ ದೇವತೆಗಳಿಗೆ, ಯಾಕಂತ ಹೇಳಿದ್ರೆ ಅವರು ಒಳ್ಳೆಯವರು, ಒಳ್ಳೆಯವರಿಗೆ ಯಾವಾಗಲೂ ಆ ಒಳ್ಳೆದು ಅನ್ನುವಂತ ಬಲ ಇದ್ದೇ ಇರ್ತದೆ. ಸೊ ನಿಸರ್ಗಜಂ ಬಲಂ ತಥಾ ಅಂತ ಹೇಳಿದ್ರೆ ಭಗವಂತನ ಎಲ್ಲ ಇವರು ಕಿಂಕರರು ದೇವತೆಗಳು, ಆದ್ರಿಂದ ಭಗವಂತನ ಇವರನ್ನು ಬಿಟ್ಟು ಹಾಕುವುದಿಲ್ಲ, ಆದ್ರಿಂದ ಆ ಬಲ ಇದ್ದೇ ಇರ್ತದೆ ಅವರಿಗೆ. ತಥಾ ಅಸುರಾಣಂ ಅಂತ ಹೇಳಿದ್ರೆ ಇದು ಭಗವಂತನ ದ್ವೇಷಿಗಳು. ತಥಾ ಹಾಗೆಯೇ ಅಸುರಾಣಂ ಈ ರಾಕ್ಷಸರದ್ದು ವರದಾನ ಸಂಭವಂ, ಅವರು ತಪಸ್ಸು ಮಾಡಿ ಬ್ರಹ್ಮದೇವರನ್ನು ಒಲಿಸಿಕೊಂಡು ವರ ಕೇಳುವಂಥದ್ದು. ಏನು? ನನ್ನನ್ನು ಯಾರು ಕೊಲ್ಲಿಕೂಡುದು ಅಂತ. ಇವರಿಗೆ ಏನು ಮತ್ತೇನಿಲ್ಲ, ನಾನು ಬೇಕಾದ ದುಷ್ಟತನ ಮಾಡಬೇಕು, ಯಾರು ನಮ್ಮನ್ನು ಕೇಳಬಾರ್ದು, ನಮ್ಗೆ ಸಾವು ಬರಬಾರ್ದು, ನಾವು ಅಜೇಯರಾಗಿ ನಮ್ಮ ದುಷ್ಟತನವನ್ನ ಮಾಡ್ತಾ ಇರಬೇಕು ಅಷ್ಟೇ ಅವ್ರದ್ದು. ಸೊ ವರದಾನ ಸಂಭವಂ. ಸೊ ಈ ರೀತಿ ನಾವು ವರ ಕೇಳಿ ಅಂತ ಹೇಳಿದ್ರೆ ರಾಕ್ಷಸರ ಬಲ ಏನಿದೆ ಅದು ಬ್ರಹ್ಮರುದ್ರಾದಿಗಳ ವರದಿಂದ ಸಿಕ್ಕಿದ ಬಲ, ಬೇರೆ ಆ ಬಲ ಅಲ್ಲ. ದೇವತೆಗಳಿಗೆ ಅವರಿಗೆ ನಿಸರ್ಗಜಂ ಬಲಂ, ಅದು ಸಹಜವಾದ ಬಲ. ಇದು ಎರಡೂ ದೇವತೆಗಳ ಬಲವು ರಾಕ್ಷಸರ ಬಲವು ಎರಡೂ ಕೂಡ ಏತತ್ ದ್ವಯಂ ಅಪಿ, ದ್ವಯಂ ಎರಡು, ಏತತ್ ಅಂದ್ರೆ ಇವು ಎರಡೂ ಕೂಡ ದ್ವಯಂ ಅಪಿ ವಶೇ ತವ ವಶೇ ಅಂತ ಹೇಳಿದ್ರೆ ನಿಮ್ಮ ಅಧೀನದಲ್ಲಿ ಇವೆ. ತವ ವಶೇ ಅತಃ ವಯಂ, ಅಥೋ ವಯಂ ಅಂದ್ರೆ ಅತಃ ವಯಂ ನಾವು ನಿವೇದಯಾಮಃ ನಿಮ್ಮ ಹತ್ರ ಏನಂತ ಹೇಳಿದ್ರೆ ಪ್ರಾರ್ಥನೆ ಮಾಡ್ಕೊಳ್ತಾ ಇರುವಂತದ್ದು ಭಗವಂತ, ನೀವು ನಮ್ಮ ತಂದೆ, ಪಿತುರೇವ ತಂದೆಗಿಂತಲೂ ಜಾಸ್ತಿ. ತಂದೆಗೆ ನಾವು ಪ್ರಾರ್ಥನೆ ಮಾಡಿದರೆ ಕೆಲವು ಸಲ ತಂದೆಗೆ ಏನಂತ ಹೇಳಿದ್ರೆ ರಕ್ಷಣೆ ಮಾಡ್ಲಿಕ್ಕೆ ಆಗದೆ ಹೋಗ್ಬೋದು, ಆದ್ರೆ ನೀವು ಮಾತ್ರ ಭಗವಂತ, ನೀವು ಸರ್ವ ಸ್ವತಂತ್ರ, ಸರ್ವವ್ಯಾಪ್ತ, ಸರ್ವಶಕ್ತ, ನಿಮ್ಮಿಂದ ಮೇಲೆ ಯಾವುದೂ ಇಲ್ಲ. ನೀವು ಮನಸ್ಸು ಮಾಡಿದರೆ ಆಗದೆ ಇರುವಂತಹದ್ದು ಕೂಡ ಯಾವುದೂ ಇಲ್ಲ. ಆದ್ದರಿಂದ ಪಿತುರೇವ ತಂದೆಗೆ ಬಂದು ಪ್ರಾರ್ಥನೆ ಮಾಡಿದ ಹಾಗೆ ತೇ ಆ ಎಲ್ಲ ತೇ ಅಖಿಲಂ ಆ ಎಲ್ಲ ದೇವತೆಗಳು ನಿವೇದಯಾಮಃ ನಾವು
ತೇ ಅಖಿಲಂ ನಿವೇದಯಾಮಹ, ನಾವು ನಿವೇದನೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಭಗವಂತನ ಹತ್ರ. ಸೊ ಏನ್ ಹೇಳ್ತಾರೆ, ದೇವತೆಗಳದ್ದು ಸ್ವಾಭಾವಿಕ ಬಲ, ಆಮೇಲೆ ರಾಕ್ಷಸರದ್ದು ವರದಿಂದ ಲಬ್ಧವಾದ ಬಲ, ಎರಡೂ ಕೂಡ ಭಗವಂತನ ಅಧೀನ. ಆದುದರಿಂದ ಎಲ್ಲವನ್ನೂ ತಂದೆಯಾದ ನಿಮ್ಮಲ್ಲಿ ಹೇಳಿಕೊಳ್ತೇವೆ ಅಂತ ಭಗವಂತನ ಹತ್ರ ಅಂಗಲಾಚುತ್ತಾ ಇದ್ದಾರೆ ಎಲ್ಲ ದೇವತೆಗಳು. ದೇವತೆಗಳ ಬಲವು ಸಹಜವಾದುದು, ಅಸುರರ ಬಲವು ವರದಿಂದ ಬಂದದ್ದು. ಇಂತಹ ಉಭಯ ವಿಧ ಬಲ, ಉಭಯ ಅಂತ ಹೇಳಿದ್ರೆ ದೇವತೆಗಳ ಬಲ ಮತ್ತು ರಾಕ್ಷಸರ ಬಲ, ಈ ದ್ವಯಮಪಿ ಉಭಯ ವಿಧ ಬಲವು ಎರಡೂ ಕೂಡ ಭಗವಂತ ನಿಮ್ಮ ಅಧೀನ. ನಿಮ್ಮನ್ನು ಮೀರಿ ಹೋಗ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಿಮ್ಮ ಅಧೀನ ದೇವತೆಗಳಾಗಲಿ ರಾಕ್ಷಸರಾಗಲಿ. ಆದ್ದರಿಂದ ತಂದೆಯಾದ ನಿನಗೆ ನಾವೀಗ ಎಲ್ಲವನ್ನೂ ಅರಿಕೆ ಮಾಡಿಕೊಳ್ತಾ ಇದ್ದೇವೆ. ಎಲ್ಲವನ್ನೂ ಅಖಿಲಂ ನಿವೇದಯಾಮಹ, ಎಲ್ಲವನ್ನೂ ನಿಮ್ಗೆ ತಿಳಿಸ್ತಾ ಇದ್ದೇವೆ. ಎಲ್ಲವನ್ನೂ ನಿಮ್ಗೆ ತಿಳಿಸಿ ಎಲ್ಲದಕ್ಕೂ ಪರಿಹಾರ ನೀವೇ. ನಿಮ್ಮಿಂದ ಬಿಟ್ಟು ಇನ್ನು ನಮ್ಗೆ ಯಾರೂ ಇಲ್ಲ. ಬ್ರಹ್ಮದೇವರು ಇಲ್ಲಿ ಬಂದಿದ್ದಾರೆ, ರುದ್ರದೇವರು ಇಲ್ಲಿ ಬಂದಿದ್ದಾರೆ. ಸೊ ಎಲ್ಲರೂ ಬಂದು ನಿಮ್ಗೆ ಅಡ್ಡ ಬಿದ್ದಿದ್ದೇವೆ. ಏನಂತ ಹೇಳಿದ್ರೆ ನಮ್ಮನ್ನು ರಕ್ಷಿಸಬೇಕು ಅಂತ ಹೇಳ್ತಾ ಇದ್ದಾರೆ ದೇವತೆಗಳು. ಅಷ್ಟಾಗುವಾಗ ನೆಕ್ಸ್ಟ್ ಶ್ಲೋಕ ಯಾವ್ದಿದು? ಇಮೌಚ ರಕ್ಷೋಧಿಪತಿ. ಇಮೌಚ ರಕ್ಷೋಧಿಪತಿ ವರೋದ್ಧತೌ ಜಹಿ ಸ್ವವೀರ್ಯೇಣ ನಶು ಪ್ರಜಾತಃ ಇತೀರಿತೆ ತೈರ ಕಿಲೈಃ ಸುರೇಶ್ವರೈಃ ಬಭೂವ ರಾಮೋ ಜಗತಿ ಪತಿ ಪ್ರಭು. ದೇವತೆಗಳು ಹೇಳ್ತಾ ಇದ್ದಾರೆ, ನೀನು ಮನುಷ್ಯರಲ್ಲಿ ಹುಟ್ಟಿದವನಾಗಿ ತಮ್ಮ ಶೌರ್ಯದಿಂದ ವರದಿಂದ ದೃಪ್ತರಾದ ರಾಕ್ಷಸರಿಗೆ ಅಧಿಪತಿಗಳಾದ ಈ ರಾವಣ ಕುಂಭಕರ್ಣರನ್ನು ಸಂಹರಿಸು. ಈ ಪ್ರಕಾರ ಎಲ್ಲಾ ದೇವಶ್ರೇಷ್ಠರಿಂದ ಹೇಳಿಸಿಕೊಳ್ಳಲ್ಪಡುತ್ತಿರಲು ಸರ್ವ ಜಗತ್ತುಗಳಿಗೆ ಅಧಿಪತಿಯಾದ ಶ್ರೀಹರಿಯು ರಾಮನಾಗಿ ಅವತರಿಸಿದನು. ಇಮೌಚ ರಕ್ಷೋಧಿಪತಿ ವರೋದ್ಧತೌ ಜಹಿ ಸ್ವವೀರ್ಯೇಣ ನಿಶುಪ್ರಭೂತಃ ಅಥವಾ ಪ್ರಜಾತಃ ಇತೀರಿತೆ ತೈಃ ಅಖಿಲೈಃ ಸುರೇಶ್ವರೈಃ ಬಭೂವ ರಾಮೋ ಜಗತಿ ಪತಿ ಪ್ರಭುಃ. ಸೊ ಬಭೂವ ರಾಮೋ ಅಂತ ಹೇಳಿದ್ರೆ ಭಗವಂತ ಎಲ್ಲವನ್ನು ಕಿವಿಗೊಟ್ಟು ದೇವತೆಗಳು ಹೇಳುವಂತದ್ದನ್ನ ಕೇಳಿಸ್ಕೊಂಡ್ರು. ಅಂದ್ರೆ ಭಗವಂತನಿಗೆ ಗೊತ್ತಿಲ್ವಾ? ಎಲ್ಲ ಗೊತ್ತಿದೆ. ದೇವತೆಗಳು ಬಂದು ಪುನಃ ಭಗವಂತನಿಗೆ ಗೊತ್ತಿದ್ದನ್ನೇ ಪುನಃ ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ಇಮೌಚ ಅಂತ ಹೇಳಿದ್ರೆ ಇಮೌ, ಇವರಿಬ್ಬರು, ಇಮೌ ತೌ ಅಂತ ಹೇಳಿದ್ರೆ ಈ ರಾವಣ ಕುಂಭಕರ್ಣರು, ಇಮೌಚ ರಕ್ಷೋಧಿಪತಿ. ರಕ್ಷ ಅಂದ್ರೆ ರಾಕ್ಷಸರು, ರಕ್ಷ ಅಂದ್ರೆ ರಕ್ಷಣೆ ಅಲ್ಲ, ರಕ್ಷ ಅಂದ್ರೆ ರಾಕ್ಷಸರು. ರಕ್ಷೋಧಿಪತಿ ರಾಕ್ಷಸರಿಗೆ ಅಧಿಪತಿಗಳಾದ ಈ ರಾವಣ ಮತ್ತೆ ಕುಂಭಕರ್ಣರು, ವರೋದ್ಧತೌ ಬ್ರಹ್ಮರುದ್ರಾದಿಗಳ ವರದಿಂದ, ಉದ್ಧತೌ ವರೇಣ ವರೈಹಿ, ಒಂದು ವರ ಆದರೆ ವರೇಣ, ವರೇಣ ಉದ್ಧತೌ ತುಂಬಾ ವರಗಳು. ಬ್ರಹ್ಮದೇವರದು ವರ ಇದೆ, ರುದ್ರದೇವರದು ವರ ಇದೆ. ಆ ಕಡೆ ಅದು ಅದು ಯಾವ್ದು ಸೆಟ್ ಇದು? ಇದು ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವರ ಸೆಟ್ ಇದು, ಜಯ ವಿಜಯರದ್ದು. ನೆಕ್ಸ್ಟ್ ಇದರಲ್ಲಿ ಈಗ ರಾವಣ ಕುಂಭಕರ್ಣ. ನೆಕ್ಸ್ಟ್ ಇದರಲ್ಲಿ ಇದು ಯಾವುದು? ಕೃಷ್ಣನ ತಂದೆಯ ತಂಗಿ ಅವರ ಮಕ್ಕಳಾಗಿ ಶಿಶುಪಾಲ, ದಂತವಕ್ರ. ಸೊ ಹೀಗೆ ವರಾತ್ ಉದ್ಧತೌ ಅಂತ ಹೇಳಿದ್ರೆ ವರದಿಂದ ಕೊಬ್ಬಿದ ಮಹಾದುಷ್ಟರಾದ ಈ ರಾವಣ ಕುಂಭಕರ್ಣರು ಯಾರಿಗೂ ಯಜ್ಞ ಮಾಡ್ಲಿಕ್ಕೆ ಬಿಡುವುದಿಲ್ಲ, ದೇವತೆಗಳಿಗೆ ಹವಿಲು ಭಾಗ ಹೋಗಲಿಕ್ಕೆ ಬಿಡುವುದಿಲ್ಲ, ತಾವೇ ದೇವರು ಅಂತ ಹೇಳ್ಕೊಳ್ತಾ ಇದ್ದಾರೆ. ಸೊ ಇಂಥವರು ಇಮೌಚ ರಕ್ಷೋಧಿಪತಿ ವರೋದ್ಧತೌ ಜಹಿ, ಭಗವಂತ ಇವರನ್ನು ಕೊಂದು ಹಾಕಿಬಿಡು. ಜಹಿ, ಜಹಿ ಅಂದ್ರೆ ಕೊಂದು ಹಾಕು. ಇವರು ಜೀವಂತ ಇದ್ರೆ ನಮಗೆ ಉಳಿಗಾಲ ಇಲ್ಲ. ಸ್ವವೀರ್ಯೇಣ, ಭಗವಂತ ನಿಮ್ಗೆ ಬೇಕಾದಷ್ಟು ಬಲ ಇದೆ. ಸ್ವವೀರ್ಯೇಣ, ನಿಮ್ಗೆ ಯಾರ ವರದ ಬಲ ಬೇಡ, ನಿಮ್ಗೆ ಯಾರ ಅಸ್ತ್ರ ಬಲ ಬೇಡ, ಯಾರ್ದು ಶಸ್ತ್ರ ಬಲ ಬೇಡ, ನಿಮ್ಮ ಹತ್ರನೇ ಉಂಟು. ಶಂಖ ಚಕ್ರ ಗದಾ ಪದ್ಮ ಏನು ಬೇಕು, ನಂದಕ ಖಡ್ಗ ಇದೆ, ಶಾರ್ಂಗ ಧನ್ವ ಇದೆ, ಏನು ಬೇಕು ಎಲ್ಲವೂ ನಿಮ್ಮ ಹತ್ರನೇ ಇದೆ. ಸೊ ಹಾಗಿರುವಾಗ ಜಹಿ
ಅವರನ್ನು ಕೊಂದಾಕ್ಬೇಕೀಗ ನೀವು. ಸ್ವವೀರ್ಯೇಣ, ನಿಮ್ಗೆ ಬೇಕಾದಷ್ಟು ತಾಕತ್ತಿದೆ. ವೀರ್ಯ ಅಂದ್ರೆ ತಾಕತ್ತು. ಸ್ವವೀರ್ಯೇಣ ಅಂದ್ರೆ ನಿಮ್ಮ ತಾಕತ್ತು ಬಹಳಷ್ಟು ಇದೆ. ಸೊ ಇವರನ್ನು ಕೊಲ್ಲುದು ನಿಮ್ಮ ಲೆಕ್ಕವೇ ಇಲ್ಲ. ಮಧುಕೈಟಭರನ್ನು ಯಾವ ತರ ನೀವು ಕೊಂದು ಬಿಟ್ರಿ, ಅಷ್ಟು ಅಂತ ಹೇಳಿದ್ರೆ ಬಹಳ ಉದ್ಧತರಾದ ವಾಯುದೇವರ ಆವೇಶ ಹೊತ್ತುಕೊಂಡು, ಬ್ರಹ್ಮನಿಂದ ವರ ಹೊತ್ತುಕೊಂಡು ಅಂತ ಹೇಳಿದ್ರೆ ಬಹಳ ಏನಂತ ಹೇಳಿದ್ರೆ ಉಬ್ಬಿ ಹೋಗಿದ್ರು. ಅವರನ್ನು ಕೂಡ ನೀವು ಯಾವ ರೀತಿ ಸಾಮದಾನ ದಂಡ ಭೇದ ಅಂತ ಹೇಳಿದ್ರೆ ಉದ್ದಕ್ಕೆ ದೀರ್ಘ ಯುದ್ಧ ಮಾಡಿ ಅವರೇ ಗೆದ್ರು, ಭಗವಂತ ಸೋತ ಅಂತ ಅವರು ತಿಳ್ಕೊಂಡು ಅವರು ಉನ್ಮತ್ತರಾಗಿ ಇವರು ಬಂದು ದುರ್ಗೆ ಬಂದು ಯಾವುದು ಯೋಗ ಮಾಯೆ ಬಂದು ಏನೋ ಒಂದು ಮಾಯೆ ಬೀಸಿದ್ಲು. ಆ ಮಾಯೆಯಲ್ಲಿ ಏನು ಮಧುಕೈಟಭರು ನಮ್ಮಿಂದ ಬೇರೆ ಏನು, ನಾವು ಭಗವಂತನನ್ನು ಸೋಲಿಸಿ ಬಿಟ್ವಿ ಇವತ್ತು ಅಂತ ಹೇಳ್ಕೊಂಡು, ಅರೆ ಭಗವಂತ ಏನು ವರ ಬೇಕು, ಯಾವಾಗಲೂ ನಮ್ಗೆ ನೀವು ಕೇಳುದಲ್ವಾ ಏನು ವರ ಬೇಕು ಅಂತ. ಇವತ್ತು ನಾವು ಕೇಳ್ತಾ ಇದ್ದೇವೆ ಏನು ವರ ಬೇಕು ಭಗವಂತ ಅಂತ ಕೇಳಿಬಿಟ್ರು. ಭಗವಂತ ಕಾಯ್ತಾ ಇದ್ರು. ಇದು ಏನಂತ ಇದ್ರೆ ಆಟ ಕರೆಕ್ಟ್ ಆಗಿ ಕ್ಲೈಮ್ಯಾಕ್ಸಿಗೆ ಬಂದಿದೆ ಭಗವಂತನ ಆಟ. ಸೊ ಅಷ್ಟಾಗ ಭಗವಂತ ನನಗೆ ಬೇರೆ ಏನು ಬೇಕು, ನನ್ನ ಕೈಯಿಂದ ಈಗ ನೀವು ಸಾಯಬೇಕು ಅಂತ. ಸೊ ಆ ರೀತಿ ಕೊಂದು ಹಾಕಿಬಿಟ್ರಿ ನೀವು. ಅವ್ರು ಹೇಳಿದ್ರು ಈ ನೀರು ಪ್ರಳಯ ಜಲ ಎಲ್ಲಿ ನೋಡಿದ್ರು ಸಹ ನೀರಿಲ್ಲದ ಜಾಗದಲ್ಲಿ ಕೊಂದು ಬಿಡು ಭಗವಂತ, ಹೇಗಾದ್ರು ನಾವು ವರ ಕೊಟ್ಟು ಬಿಟ್ಟಿದ್ದೇವೆ, ಇನ್ನೇನು ಮಾಡುವಂಗಿಲ್ಲ. ಸೊ ನೀರಿಲ್ಲದ ಜಾಗ, ಎಲ್ಲ ಕಡೆಯಲ್ಲಿ ನೀರೇ ಇರುವುದಿಲ್ಲ, ಸೊ ನೀರಿಲ್ಲದ ಜಾಗವೇ ಇಲ್ಲ ಅಂತ ತಿಳ್ಕೊಂಡು ಕೊಬ್ಬಿದ ಮಧುಕೈಟಭರು ಹೇಳಿದ್ರು ನೀರಿಲ್ಲದ ಜಾಗದಲ್ಲಿ ಬೇಕಾದ್ರೆ ಕೊಲ್ಲು, ತೊಂದರೆ ಇಲ್ಲ ಅಂತ. ಸೊ ಅಷ್ಟಾಗುವಾಗ ಭಗವಂತ ಶಂಖ ಚಕ್ರ ಗದಾ ಭೃತ ಅಂತ ಚತುರ್ಭುಜಗಳಲ್ಲಿ ಆಯುಧಗಳನ್ನು ಹೊತ್ತುಕೊಂಡು ಕಿರೀಟಧಾರಿಯಾಗಿ ಪೂರ್ತಿ ಭಗವಂತನ ರೂಪವನ್ನು ತಾಳಿಬಿಟ್ಟು ಆ ದೊಡ್ಡ ಹಯಶೀರ್ಷ ಏನದು ಹಯಗ್ರೀವ ರೂಪ, ದೊಡ್ಡ ಹಯಗ್ರೀವ ರೂಪ ನೋಡಿದರೆ ಏನಂತ ಹೇಳಿದ್ರೆ ಯಾರಿಗಾದ್ರೂ ಭೀಕರ ರೂಪ. ಆ ಹಯಗ್ರೀವ ರೂಪದ ತನ್ನ ಬೃಹದಾಕಾರದ ತೊಡೆ ಅಂತ ಹೇಳಿದ್ರೆ ದೊಡ್ಡ ಬಂಡೆ ಇದ್ದಾಗೆ, ಆ ಬಂಡೆ ಮೇಲೆ ಕೂರಿಸಿಕೊಂಡು ಮಧುಕೈಟಭರನ್ನ ಭಗವಂತ ಚಚ್ಚಿ ಹಾಕಿ ಆ ಕೈಗೆ ಏನಂತ ಹೇಳಿದ್ರೆ ಆ ರಕ್ತ ಮಾಂಸ ಯಾರದು ಮಧುಕೈಟಭರದ್ದು ಅದನ್ನ ಮೆಲ್ಲ ಪ್ರಳಯ ಜಲಕ್ಕೆ ಒರೆಸಿದ್ದು ಅದು ಭೂಮಿಯಾಗಿ ಹೋಯ್ತು. ಉದ್ದಕ್ಕೂ ಭೂಮಿ. ಆ ಭೂಮಿ ಈ ರೀತಿ ಉರು ಅಂದ್ರೆ ಏನು, ತೊಡೆ, ಭಗವಂತನ ತೊಡೆಯ ಮೇಲೆ ಇರಿಸಿಕೊಂಡು ಮಧುಕೈಟಭರನ್ನು ಕೊಂದದ್ದು. ಅಲ್ಲಿಂದ ಆ ಭೂಮಿಯನ್ನು ಸೃಷ್ಟಿಸಿದ್ದು ಉರುದಿಂದ ಅದು ಯಾವ ಭೂಮಿ ಕ್ರಿಯೇಟ್ ಆಯಿತೋ ಅದಕ್ಕೆ ಉರ್ವಿ ಅಂತ ಹೆಸರಾಯಿತು. ಯಾವ ಮಧುಕೈಟಭರ ಮೇಧಸಾದಿಂದ ಭೂಮಿ ರಚನೆಯಾಯಿತೋ ಅದಕ್ಕೆ ಮೇದಿನಿ ಅಂತ ಹೆಸರಾಯಿತು. ಹೀಗೆ ಪೃಥ್ವಿಗೆ ಎರಡೆರಡು ಹೊಸ ಹೆಸರು ಬಂತು, ಒಂದು ಉರ್ವಿ, ಒಂದು ಮೇದಿನಿ ಅನ್ನುವಂಥದ್ದು. ಈ ಎರಡು ಹೆಸರುಗಳು ಹೊಸ ಹೆಸರುಗಳು ಬಂದುವು. ಯಾವುದಕ್ಕೆ? ಎರಡು ಹೊಸ ಹೆಸರುಗಳು ಬಂದುವು ಅಂತ ಹೇಳಿದ್ರೆ ಈ ಭೂಮಿಗೆ. ಅಂತಹ ಭಗವಂತ ನಿಮ್ಮ ಬಲ ಬೇಕಾದಷ್ಟು ಬಲ ಇದೆ ನಿಮ್ಮ ಹತ್ರ, ಏನು ಬಲಕ್ಕೆ ಕಮ್ಮಿ ಇಲ್ಲ. ಆದ್ರಿಂದ ನೀವು ಏನು ಮಾಡ್ಬೇಕಂತ ಹೇಳಿದ್ರೆ ಸ್ವವೀರ್ಯೇಣ, ನಿಮ್ಮ ಬಲ ಚೂರು ಉಪಯೋಗಿಸಿ ಈ ಇಬ್ಬರು ರಾಕ್ಷಸರನ್ನು ಕೊಂದಾಕಿಬಿಡಿ. ಜಹಿ, ಕೊಂದಾಕಿ. ನೃಶುಪ್ರಭೂತ ಭಗವಂತ ಅಂತ ಹೇಳಿದ್ರೆ ನೀವು ಯಾವ ಅವತಾರ ಮಾಡಿಕೊಂಡು ಬರ್ತೀರೋ ಆ ಅವತಾರದಲ್ಲಿ ಬನ್ನಿ. ಇತಿ ಈ ರೀತಿ ಹೇಳಲು ಯಾರು? ದೇವತೆಗಳು. ತೈಹಿ ಅಂದ್ರೆ ಅವರು. ಯಾರು? ಅಖಿಲೈಹಿ ಸುರೇಶ್ವರೈಹಿ. ಅಖಿಲೈಹಿ ಅಂದ್ರೆ ಎಲ್ಲ, ಸಮಸ್ತ. ಅಖಿಲೈಹಿ ಸುರೇಶ್ವರೈಹಿ ಅಂದ್ರೆ ದೇವತೆಗಳ ಶ್ರೇಷ್ಠರು. ಯಾರು? ಬ್ರಹ್ಮರುದ್ರಾದಿಗಳು ಬಂದು ಬಿಟ್ಟಿದ್ದಾರೆ. ಬ್ರಹ್ಮ, ರುದ್ರ, ಇಂದ್ರ ಎಲ್ಲ ಬಂದಿದ್ದಾರೆ. ಅಂದ್ರೆ ಇವರೆಲ್ಲ ಸುರೇಶ್ವರರು ಅಂತ ಹೇಳಿದ್ರೆ ದೇವತೆಗಳಲ್ಲಿ ಶ್ರೇಷ್ಠರು. ಸೊ ಹೀಗೆ ಇವರೆಲ್ಲರಿಂದ ಈ ರೀತಿ ಪ್ರಾರ್ಥಿಸಲ್ಪಟ್ಟಾಗ ಭಗವಂತ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ? ಬಭೂವ ರಾಮ ಜಗತೀಪತಿ ಪ್ರಭು, ಜಗತ್ತಿನ ಒಡೆಯನಾದ ಪ್ರಭು, ಸರ್ವಶಕ್ತನಾದ ಭಗವಂತನು ರಾಮನಾಗಿ ಬಭೂವ ಅಂತ ಹೇಳಿದ್ರೆ ಅವತಾರ ತಾಳಿದರು. ನೃಶುಪ್ರಭೂತ ಅಥವಾ ನೃಶುಪ್ರಜಾತ. ನೃ ಅಂದ್ರೆ ಮನುಷ್ಯರು, ನರ ಅಂದ್ರೆ ನೃ. ಸೊ ನೃಷು ಅಂದ್ರೆ ಮನುಷ್ಯರಲ್ಲಿ, ವಾನರೇಶು ಅಂದ್ರೆ ವಾನರರಲ್ಲಿ, ಗೃಹೇಶು ಅಂದ್ರೆ ಗೃಹಗಳಲ್ಲಿ. ಸೊ ಇಲ್ಲಿ ನೃಷು ಅಂತ ಹೇಳಿದ್ರೆ ಮನುಷ್ಯರಲ್ಲಿ, ಪ್ರಜಾತಃ ಅಥವಾ
ಪ್ರಭೂತಃ ಹುಟ್ಟಿದರು. ಭಗವಂತ ಏನಾಗಿ ಹುಟ್ಟಿದರು ಅಂದ್ರೆ ರಾಮನಾಗಿ ಮನುಷ್ಯರಲ್ಲಿ ಅವತಾರ ತಾಳಿದರು. ಭಗವಂತ ಅವತಾರ ಮಾಡಿದರು ರಾಮನಾಗಿ. ಸೊ ಈ 63ನೇ ಶ್ಲೋಕಕ್ಕೆ ಏನ್ ಹೇಳ್ತಾರೆ? ಶ್ರೀಹರಿಯೇ ಮಾನವರಲ್ಲಿ ಅವತರಿಸಿ ನಿಮ್ಮ ಸ್ವಾಭಾವಿಕ ಸಾಮರ್ಥ್ಯದಿಂದ ರಾಕ್ಷಸ ಶ್ರೇಷ್ಠರಾದ ಸ್ವಾಭಾವಿಕ ಸಾಮರ್ಥ್ಯ ಅಂದ್ರೆ ಸ್ವವೀರ್ಯೇಣ ಮಾನವರಲ್ಲಿ ಅವತರಿಸಿ ನೃಷು ಪ್ರಜಾತಃ ನೃಷು ಮಾನವರಲ್ಲಿ ಮರ್ತ್ಯರಲ್ಲಿ ಮರ್ತ್ಯ ಅಂದ್ರೆ ಮಾನವರು ನೃಷು ಅಂದ್ರೆ ಮಾನವರು ನರ ನೃಷು. ಸೊ ಹೀಗೆ ಇವರನ್ನು ರಾಕ್ಷಸ ಶ್ರೇಷ್ಠರು ರಕ್ಷೋಧಿಪತಿ ಬಹಳ ಕೊಬ್ಬಿದ್ದಾರೆ. ಯಾವುದರಿಂದ? ವರಾತ್ ಬ್ರಹ್ಮದೇವರ ರುದ್ರದೇವರ ವರಗಳಿಂದ ಕೊಬ್ಬಿದ ವರಾತ್ ಉದ್ಧತೌ ಅಂತ ಹೇಳಿದ್ರೆ ಕೊಬ್ಬಿ ಬಿಟ್ಟಿದ್ದಾರೆ. ನಮ್ಮ ಮೇಲೆ ಇನ್ನು ಯಾರು ಇಲ್ಲ, ಅರೆ ಯಾರು ಭಗವಂತ ಎಲ್ಲ ಏನಿಲ್ಲ ಅಂತ ತಿಳ್ಕೊಂಡು ಏನ್ ಮಾಡ್ತಾ ಇದ್ದಾರೆ? ಮಿಥ್ಯಾಜ್ಞಾನದಿಂದ ಭಗವಂತ ಅಂತ ಹೇಳುವವನೇ ಇಲ್ಲ. ರಾವಣ ಏನ್ ತಿಳ್ಕೊಂಡಿದ್ದಾನೆ? ನಾನು ಒಳಗಿಂದ ಈಶ್ವರ ದೇವರದ್ದು ಲಿಂಗ ಇಟ್ಕೊಂಡಿದ್ದೇನೆ, ಪೂಜೆ ಮಾಡ್ತಾ ಇದ್ದೇನೆ, ಶಿವನೇ ಎಲ್ಲ ಭಗವಂತ. ಯಾವ ಭಗವಂತ ಅಂತ ಕೇಳ್ತಾ ಇದ್ದಾನೆ ಯಾರು? ರಾವಣ. ಸೊ ಅಂತ ರಾವಣನನ್ನ ಕುಂಭಕರ್ಣನನ್ನ ನಿದ್ದೆ ಮಾಡಿದ್ದಾನೆ. ಸೊ ಕುಂಭಕರ್ಣ ಸೊ ಅವರನ್ನು ಜಹಿ ಜಹಿ ಅಂದ್ರೆ ಕೊಂದು ಹಾಕಿಬಿಡು, ಬಹಳ ಆಯ್ತು ನಮ್ಗೆ ಕಾಟ ಅಂತ ಹೇಳ್ಕೊಂಡು. ಹೀಗೆ ದೇವತೆಗಳು ಹೀಗೆ ಇತಿ ಈ ರೀತಿ ಪ್ರಾರ್ಥನೆ ಮಾಡಿಕೊಂಡಾಗ ಇತಿ ಹೀಗೆ ದೇವತೆಗಳು ತೈಹಿ ಅಖಿಲೈಹಿ ಸುರೈಶ್ವರೈಹಿ ಸಮಸ್ತ ದೇವತೆಗಳಿಂದ ದೇವಶ್ರೇಷ್ಠರುಗಳಿಂದ ಏನು ಈ ರೀತಿ ಕೇಳಿಕೊಂಡಾಗ ಜಗತ್ಸ್ವಾಮಿಯಾದ ಸರ್ವಸಮರ್ಥನಾದ ಭಗವಂತ ಜಗತಿಪತಿ ಪ್ರಭು ರಾಮ ಬಭೂವ ಶ್ರೀರಾಮನಾಗಿ ಅವತರಿಸಲು ನಿರ್ಧಾರ ಮಾಡಿ ಅಂತ ಹೇಳಿದ್ರೆ ಇನ್ನೀಗ ರಾಮನ ಅವತಾರ ಆಗ್ಲಿಕ್ಕೆ ಇದೆ ಅನ್ನುವಂಥದ್ದು. ರಾಮನ ಅವತಾರ ಆಗ್ಲಿಕ್ಕೆ ಇದೆ. ಹಲೋ. ಸೊ ನೆಕ್ಸ್ಟ್ ಅಲ್ಲಿಗೆ ಇಲ್ಲಿ ವರದಿಂದ ಕೊಬ್ಬಿರುವ ಈ ಇಬ್ಬರು ರಾಕ್ಷಸರನ್ನು ಅಂತ ಹೇಳಿದ್ರೆ ಇಮೌ ಅಂದ್ರೆ ರಾವಣ ಕುಂಭಕರ್ಣರನ್ನು ನರರೂಪದಲ್ಲಿ ಅವತರಿಸಿ ನೃಷು ಪ್ರಜಾತಃ ನಿಮ್ಮ ಸಹಜ ಸಾಮರ್ಥ್ಯದಿಂದ ಸ್ವವೀರ್ಯೇಣ ಸಂಹರಿಸಿರಿ ಜಹಿ. ಹೀಗೆ ಆ ಸಕಲ ಸುರಶ್ರೇಷ್ಠರಿಂದ ಹೀಗೆ ಇತಿ ಆ ಸಕಲ ಸುರಶ್ರೇಷ್ಠರಿಂದ ತೈಹಿ ಅಖಿಲೈಹಿ ಸುರೇಶ್ವರೈಹಿ ಈ ರೀತಿ ಪ್ರಾರ್ಥಿತನಾದಾಗ ವಿಶ್ವದ ಸ್ವಾಮಿ ಜಗತಿಪತಿ ಪ್ರಭು ಸರ್ವಸಮರ್ಥ ಸರ್ವಶಕ್ತನಾದ ಭಗವಂತ ಲಕ್ಷ್ಮೀಪತಿಯಾದ ಶ್ರೀಹರಿ ಶ್ರೀರಾಮ ರೂಪದಿಂದ ರಾಮೋ ಬಭೂವ ಶ್ರೀರಾಮ ರೂಪದಿಂದ ಅವತಾರವನ್ನು ಮಾಡುತ್ತಾರೆ. ಸೊ ಈ ಶ್ಲೋಕ ಮುಗಿಯಿತು. 62ನೇ ಶ್ಲೋಕ ಇದು 64ನೇ ಶ್ಲೋಕ. ಸೊ 65ನೇ ಶ್ಲೋಕ ವೈಲೇರೆ. ಸ ಕಶ್ಯಪಸ್ಯಾದೀತಿ ಗರ್ಭಜನ್ಮನೋ ವಿವಸ್ವತಸ್ತಂತು ಭವಸ್ಯ ಭೂಭೃತಃ ಗೃಹೇ ದಶಸ್ಯಂದನ ನಾಮಿನೋ ಭೂತ್ ಕೌಸಲ್ಯಕಾನಾಂನಿ ತದರ್ಥಿತೇಷ್ಟಃ. ತದರ್ಥಿತೇಷ್ಟಃ ಅಂದ್ರೆ ರಾಮಾಖ್ಯನಾದ ಪುತ್ರನನ್ನು ಇಚ್ಛಿಸುತ್ತಾ ಯಾಗದಿಂದ ಪೂಜಿಸಲ್ಪಟ್ಟ ಶ್ರೀರಾಮನು ಕಶ್ಯಪ ಋಷಿಯಿಂದ ಅದಿತಿ ಗರ್ಭದಿಂದ ಉತ್ಪತ್ತಿಯುಳ್ಳ ಸೂರ್ಯನ ವಂಶದಲ್ಲಿ ಹುಟ್ಟಿರುವ ದಶರಥನೆಂದು ಹೆಸರುಳ್ಳ ರಾಜನ ಕೌಸಲ್ಯ ಎಂದು ಹೆಸರುಳ್ಳ ಹೆಂಡತಿಯಲ್ಲಿ ಅವತರಿಸಿದನಂತೆ. ಸಹ ಕಶ್ಯಪಸ್ಯ ಅದಿತಿ ಗರ್ಭಜನನೋ ಕಶ್ಯಪಸ್ಯ ಕಶ್ಯಪ ಋಷಿಗಳ ಹೆಂಡತಿ ಅದಿತಿ ಗರ್ಭಜನನೋ ಯಾರು? ಅದು ರಾವಣ ಕುಂಭಕರ್ಣರಲ್ಲ. ವಿವಸ್ವತಃ ವಿವಸ್ವಾನ್ ಅಂದ್ರೆ ಸೂರ್ಯದೇವರು. ಸೊ ವಿವಸ್ವತಃ ಆದಿತ್ಯನ ಆ ಸೂರ್ಯದೇವರ ತಂತು ಭವಸ್ಯ ವಂಶದಲ್ಲಿ ಕಶ್ಯಪ ಮತ್ತು ಅದಿತಿಗಳ ಮಕ್ಕಳಲ್ಲಿ ಆದಿತ್ಯ ಇದ್ದಾನೆ. ಸೊ ಆದಿತ್ಯ. ಸೊ ಕಶ್ಯಪ ಋಷಿಗಳ ಮಗ ಆದಿತ್ಯನ ಅಂದ್ರೆ ಸೂರ್ಯ ವಂಶದಲ್ಲಿ ಅಂದ್ರೆ ಶ್ರೀಕೃಷ್ಣ ಚಂದ್ರವಂಶ, ಶ್ರೀರಾಮ ಸೂರ್ಯವಂಶ. ಸೊ ಆದಿತ್ಯ ವಿವಸ್ವತಃ ತಂತು ಭವಸ್ಯ ವಂಶದಲ್ಲಿ ಭೂಭೃತಃ
ರಾಜನ ವಂಶದಲ್ಲಿ. ಇಲ್ಲಿ ಗೃಹೆ ಅಂದ್ರೆ, ಗೃಹೆ ಅಂದ್ರೆ ಮನೆಯಲ್ಲಿ ಅಂತ ಒಂದರ್ಥ, ಹೆಂಡತಿಯಲ್ಲಿ ಅಂತ ಇನ್ನೊಂದರ್ಥ. ಗೃಹೆ ಯಾರ ಹೆಂಡತಿಯಲ್ಲಿ? ದಶಸ್ಯಂದನ. ಸ್ಯಂದನ ಅಂದ್ರೆ ರಥ ಅಂತ ಅರ್ಥ. ದಶ ಸ್ಯಂದನ ಅಂದ್ರೆ ದಶರಥ. ದಶಸ್ಯಂದನ ನಾಮಿನ ಭೂಭೃತಃ. ದಶರಥ ಅನ್ನುವಂತಹ ಹೆಸರಿನ ನಾಮಿನೋ ಭೂಭೃತಃ ರಾಜನ ಗೃಹೆ ಹೆಂಡತಿಯಲ್ಲಿ. ಏನ್ ಹೆಸರು? ಕೌಸಲ್ಯಕಾನಾಮ್ನಿ. ಕೌಸಲ್ಯಾದೇವಿ ಅಂತ ಹೆಸರಿರುವ ದಶರಥನ ಹೆಂಡತಿ. ದಶರಥ ಯಾರು? ಭೂಭೃತಃ ರಾಜ. ಸೊ ರಾಜನ ಹೆಂಡತಿ ಕೌಸಲ್ಯಾದೇವಿಯಲ್ಲಿ ಅವತಾರ ಮಾಡಬೇಕಿದ್ರೆ ತದರ್ತಿನ ಇಷ್ಟ ಅಂತ ಹೇಳಿದ್ರೆ, ಇಷ್ಟ ಅಂತ ಹೇಳಿದ್ರೆ ನಮ್ಮ ಕನ್ನಡದಲ್ಲಿ ಇಷ್ಟ ಅಂದ್ರೆ ಭಾರಿ ಸುಲಭ. ಇಷ್ಟ ಅಂದ್ರೆ ಪ್ರೀತಿ ಆಯಿತು ಅಂತ, ಇಷ್ಟ ಆಯಿತು ಅಂತ. ಇಲ್ಲಿ ಸಂಸ್ಕೃತದಲ್ಲಿ ಇಷ್ಟ ಅಂದ್ರೆ ಹೋಮ ಎಲ್ಲ ಮಾಡಿ ಯಾಗ ಮಾಡಿ ಪೂಜಿಸಲ್ಪಟ್ಟ, ಭಗವಂತನನ್ನು ಪೂಜಿಸಿದ ಮೇಲೆ ಈ ಶ್ರೀರಾಮನ ಅವತಾರ ಆಗಿರುವಂಥದ್ದು. ಯಾರು? ದಶರಥ. ಏನಂತ ಪೂಜೆ ಮಾಡಿದ? ತದರ್ಥಿನ ಇಷ್ಟ. ತದರ್ಥಿನ ಅಂದ್ರೆ ಮೊದಲೇ ಗೊತ್ತಿದೆ ದಶರಥನಿಗೆ ಏನು, ನನಗೆ ರಾಮ ಅನ್ನುವಂಥ ಮಗ ಹುಟ್ಟುತ್ತಾನೆ, ಅದು ಭಗವಂತನೇ ಅನ್ನುವಂಥದ್ದು. ಸೊ ಆದ್ದರಿಂದ ಅವನು ಯಾಗ ಮಾಡುವಾಗ ಏನು ಯಾಗ ಅದು? ಪುತ್ರಿಕಾಮೇಷ್ಟಿ ಯಾಗ. ಪುತ್ರ ಕಾಮೇಷ್ಟಿ ಅಂದ್ರೇನು? ಪುತ್ರ ಕಾಮ ಇಷ್ಟ ಅಂದ್ರೆ ಪುತ್ರ ಬೇಕು, ನನಗೆ ಮಕ್ಕಳಾಗಬೇಕು ಅಂತ ಸ್ಪೆಸಿಫಿಕ್ ಅಂತ ಅದು ಯಾಗಕ್ಕೆ ಹೆಸರು ಪುತ್ರ ಕಾಮೇಷ್ಟಿ. ಪುತ್ರ ಕಾಮ ಅಂದ್ರೆ ಇಚ್ಛೆ ಅಂದ್ರೆ ಏನು ಇಚ್ಛೆ ಅಂತ ಹೇಳಿದ್ರೆ, ಈ ಯಾಗದ ಇಚ್ಛೆ ಏನಂದ್ರೆ ಮಕ್ಕಳಾಗಬೇಕು. ಪುತ್ರ ಕಾಮೇಷ್ಟಿ ಯಾಗ. ಸೊ ತದರ್ಥಿನ ಅಂದ್ರೆ ತತ್ ಅರ್ಥಿನ ಅಂದ್ರೆ ಮಕ್ಕಳಾಗಬೇಕು. ರಾಮ ಎನ್ನುವಂತಹ ಭಗವಂತ ಹುಟ್ಟುತ್ತಾನೆ ಅಂತ. ಯಾವಾಗ ಹುಟ್ಟುತ್ತಾನೆ? ಆಗಬೇಕು, ಬೇಗ ಹುಟ್ಟಬೇಕು ಅಂತ ರಾಮಾಖ್ಯನಾದ ಪುತ್ರನನ್ನು ಇಚ್ಛಿಸುತ್ತಾ ಪುತ್ರಿಕಾಮೇಷ್ಟಿ ಯಾಗದ ಮೂಲಕ ಭಗವಂತನನ್ನು ಪೂಜಿಸಿ, ಯಾರು? ಈ ದಶಸ್ಯಂದನ ಅಂತ ಹೇಳಿದ್ರೆ ದಶರಥ, ಭೂಭೃತಃ ರಾಜ, ಅವನ ಹೆಂಡತಿ ಗೃಹೆ ಕೌಸಲ್ಯಿಕಾ ನಾಮ್ನಿ, ಅವರಿಬ್ರು ಕೂತಿದ್ದಾರೆ ಯಾಗಕ್ಕೆ. ಪುತ್ರ ಕಾಮೇಷ್ಟಿ ಯಾಗ, ರಾಮ ಹುಟ್ಟಬೇಕು ಬೇಗ ಅಂತ ಹೇಳಿಬಿಟ್ಟು. ಹಾಗಾದ್ರೆ ಇವರಿಗೆ ಹೇಗೆ ಗೊತ್ತು ಅಂತ ಹೇಳಿದರೆ, ಈ ಎಲ್ಲ ಕಥೆಗಳು, ಎಲ್ಲ ಭಾಗವತ, ಇದು ಎಲ್ಲ ಭಾಗವತದ ಕಥೆಗಳು. ಸೊ ಏನು ಭಾಗವತದ ಕಥೆಗಳು ಅಂತ ಹೇಳಿದ್ರೆ, ಭಾಗವತದ ಕಥೆಗಳು ಅಂತ ಇಟ್ಕೊಳ್ಳಿ ಅಥವಾ ರಾಮಾಯಣದ ಕಥೆಗಳು ಅಂತ ಇಟ್ಕೊಳ್ಳಿ. ಏನಂತ ಹೇಳಿದ್ರೆ, ಸೂರ್ಯವಂಶದಲ್ಲಿ ಈ ರಾಮ ಹುಟ್ಟಿದ್ದು. ಸೂರ್ಯವಂಶ ಅಂದ್ರೆ ಯಾರು? ಸೂರ್ಯ ಅಂದ್ರೆ ಯಾರು? ವೈವಸ್ವತ ಮನು. ಅವನ ನಂತರ ಯಾರು? ವಿವಸ್ವತನ ಮಗ ವೈವಸ್ವತ. ಸೊ ವೈವಸ್ವತ ಮನು. ಸೊ ಸೂರ್ಯವಂಶ, ಸೂರ್ಯನ ನಂತರ ಅವನ ಮಗ ಯಾರು? ವೈವಸ್ವತ ಮನು. ಆ ವೈವಸ್ವತ ಮನುವಿಂದ ಎಲ್ಲ ಮನುಜರು ಆ ಕುಲ ಮುಂದೆ ಹೋದದ್ದು. ಸೊ ಈ ವೈವಸ್ವತ ಮನು ಇವನೇ ಪುನಃ ಏನಂತಾರೆ, 2 ಸಲ ಹುಟ್ಟಿ ಬರ್ತಾನಂತೆ. ಒಂದು ಸಲ ರಾಮನಾಗಿ, ಇನ್ನೊಂದು ಸಲ ಕೃಷ್ಣನಾಗಿ ಅಂತ. ಅದಕ್ಕೆ ಹೇಳ್ತಾರೆ ವಾಮನ ಪುರಾಣದಲ್ಲಿ, ಅಂದ್ರೆ ಎಲ್ಲ ಪುರಾಣದಲ್ಲಿ ಉಂಟಲ್ಲ, ಇದೆಲ್ಲ ಕಥೆಗಳು ಸಿಗ್ತದೆ. ಆ ಸೀತೆ ಅಗ್ನಿ ಪ್ರವೇಶ ಮಾಡುವುದು ಎಲ್ಲಾ ಕಥೆ ಅಗ್ನಿ ಪುರಾಣದಲ್ಲಿ ಸಿಗ್ತದೆ. ಸೊ ಈ ರೀತಿ ವಾಮನ ಪುರಾಣದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಭವಿಷ್ಯತ್ ಅಂತರೇ ಭೂತ್ವ ವೈವಸ್ವತೋ ಭವಾನ್. ವೈವಸ್ವತ ನೀನು, ತವ ವಂಶೋ ಭವಾನ್ಯಂಗ ರಾಮೋ ದಶರಥಿ ಸ್ವಯಂ. ದಶರಥಿ ಸ್ವಯಂ ಅಂದ್ರೆ ವೈವಸ್ವತ ಮನುವೇ ದಶರಥನಾಗಿ ಹುಟ್ಟಿರುವುದು. ಆ ವೈವಸ್ವತ ಮನುವಿಗೆ ಮೊದಲೇ ಗೊತ್ತು ಭಗವಂತ ನನ್ನಲ್ಲಿ ಹುಟ್ಟುತ್ತಾನೆ ಅಂತ. ಸೊ ಈ ರೀತಿ ಅಂತ ಹೇಳಿದ್ರೆ ಅವನಿಗೆ ವರ ಸಿಕ್ಕಿದೆ. ಏನದು? ತವ ವಂಶೋ ಭವಾನ್ಯಂಗ ರಾಮ. ಭಗವಂತನು ರಾಮ ಎನ್ನುವಂತ ಹೆಸರಿನಲ್ಲಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ. ಆಗ ನಿನ್ನ ಹೆಸರು ದಶರಥ ಅಂತ ಇರ್ತದೆ. ದಶರಥಿ ಸ್ವಯಂ. ಯಾರಿದು? ವೈವಸ್ವತ ಭವಾನ್ ಅಂತ ಹೇಳಿದ್ರೆ ವೈವಸ್ವತ, ವಿವಸ್ವತನ ಮಗ, ಆದಿತ್ಯನ ಸೂರ್ಯನ ಮಗ ವೈವಸ್ವತ ಮನು. ಈ ವೈವಸ್ವತ ಮನು ದಶರಥೋ ಭೂತ್ವ ತ್ವಮೇವ ಅಸಿ ಪಿತಾಮಮ. ಭಗವಂತ ಹೇಳುದು, ನೀನ್ ನನ್ನ ತಂದೆ ಆವಾಗ. ಯಾಕಂದ್ರೆ ನಾನು ರಾಮನಾಗಿ ಹುಟ್ಟುತ್ತೇನೆ, ನೀನು ದಶರಥನಾಗಿ ಹುಟ್ಟುವಂಥದ್ದು ಅಂತ ಹೇಳಿದ್ರೆ ವೈವಸ್ವತ ಮನು ತಂದೆ, ಭಗವಂತ ಮಗ. ಸೊ ಭಗವಂತ ಹೇಳುವಂತದ್ದು,
ಪುನಃ ದಶರಥೋ ಭೂತ್ವ, ನೀನ್ ಯಾವಾಗ ದಶರಥನಾಗ್ತೀಯ, ತ್ವಮೇವ ಅಸಿ ಪಿತಾಮಮ, ನೀನೇ ನನ್ನ ತಂದೆ ಆಗಿರ್ತಿ. ಮತ್ದಂಡ ಪಿಂಡದಾನೇನ, ನೀನು ದಶರಥ ಯಾವಾಗ ಸತ್ತು ಹೋಗ್ತಾನೋ, ತಂದೆ ಯಾವಾಗ ಸಾಯ್ತಾನೋ, ಈ ಮಗ ಯಾರು, ಭಗವಂತನೇ, ಈ ರಾಮಚಂದ್ರ ಪಿಂಡ ಪ್ರದಾನ ಮಾಡ್ಬೇಕಲ್ಲ. ಮತ್ತದತ್ತ ಪಿಂಡದಾನೇನ ಮುಕ್ತಿಸ್ತೆ ಭವಿತಾ ಧ್ರುವಂ, ನಿಮಗೆ ಮುಕ್ತಿ, ಅಷ್ಟು ತನಕ ನಿಮಗೆ ಅಂತ ಹೇಳಿದ್ರೆ ಮುಕ್ತಿ ಆಗುದಿಲ್ಲ. ನಾನು ಯಾವಾಗ ಪಿಂಡದಾನ ಮಾಡ್ತೇನೋ ಆವಾಗ ನಿಮಗೆ ಏನಾಗ್ತದೆ, ಮುಕ್ತಿ ಸಿಗ್ತದೆ ಅಂತ ಭಗವಂತ ಮೊದಲೇ ಹೇಳಿದ್ದಾನೆ. ಆ ವೈವಸ್ವತ ಮನುವೆ ದಶರಥನಾಗಿ ಹುಟ್ಟಿದ್ದಾನೆ, ಅವನಿಗೆ ಗೊತ್ತು ರಾಮ ಎನ್ನುವಂತ ಮಗ ನನಗೆ ಹುಟ್ಟುತ್ತಾನೆ ಅಂತ. ಸೊ ಏನು ಹುಟ್ಟುದೇ ಕಾಣುವುದಿಲ್ಲ, ಏನಿದು ಅಂತ ಹೇಳ್ಕೊಂಡು ಪುತ್ರ ಕಾಮೇಷ್ಟಿ ಯಾಗ ಮಾಡಿದ್ದಾನೆ. ಯಾಗ ಮಾಡಿಬಿಟ್ಟು ರಾಮ ಎನ್ನುವಂತ ಮಗ ತನಗೆ ಹುಟ್ಟುತ್ತಾನೆ, ಬೇಗ ಹುಟ್ಲಿ ಅಂತ ಇಚ್ಛಿಸಿದ್ದಾನೆ. ಸೊ ಆ ರೀತಿಯಲ್ಲಿ ಆ ಶ್ರೀರಾಮಚಂದ್ರ ಭಗವಂತನು ದಶರಥನಾಗಿ ಹುಟ್ಟಿರುವಂತ ವೈವಸ್ವತ ಮನುವಿನಲ್ಲಿ ಅಂತ ಹೇಳಿದ್ರೆ ದಶರಥನಲ್ಲಿ ಅವನ ಹಿರಿಯ ಹೆಂಡತಿ ಕೌಸಲ್ಯಕಾ ನಾಮ್ನಿ, ಅವಳ ಹೆಸರು ಕೌಸಲ್ಯಾದೇವಿಯಲ್ಲಿ ಏನು ಅವತಾರ ಮಾಡುತ್ತಾರೆ ಈ ಭಗವಂತ. ಸ ಕಶ್ಯಪಸ್ಯ ಅದಿತಿ ಗರ್ಭ ಜನನೋ ವಿವಸ್ವತ, ಆದಿತ್ಯ ಅಂದ್ರೆ ಅದಿತಿ ಮತ್ತು ಕಶ್ಯಪರ ಮಗ. ಆ ಆದಿತ್ಯ ವಂಶದಲ್ಲಿ ದಶರಥ ಅನ್ನುವಂತಹ ದಶಸ್ಯಂದನ ಅಂದ್ರೆ ದಶರಥ ಭೂಭೃತಃ ರಾಜ, ಗೃಹೇ ಮನೆಯಲ್ಲಿ ಅಥವಾ ಇಲ್ಲಿ ಹೆಂಡತಿ ಕೌಸಲ್ಯಕಾ ನಾಮ್ನಿ ಕೌಸಲ್ಯಾದೇವಿಯಲ್ಲಿ, ತದರ್ಥಿನ ಇಷ್ಟ ಅಂದ್ರೆ ಪುತ್ರಕಾಮೇಷ್ಟಿ ಯಾಗ ಮಾಡಿ ರಾಮನೆನ್ನುವಂತ ಮಗ ಬೇಗ ಹುಟ್ಟಬೇಕು ಅಂತ ಭಗವಂತನನ್ನು ಪುನಃ ಕೇಳಿಕೊಂಡಾಗ, ಅಂತ ಹೇಳಿದ್ರೆ ಭಗವಂತ ನೀವು ನನ್ನ ಮಗನಾಗಿ ಹುಟ್ಟುತ್ತೀರಿ ಅಂತ ಬೇಗ ಹುಟ್ಟಿ ಅಂತ ಹೇಳ್ಕೊಂಡು ಆ ಭಗವಂತನನ್ನು ಅದೇ ಯಾಗದಲ್ಲಿ ಪೂಜಿಸಿ ಕೇಳಿಕೊಂಡಾಗ ಭಗವಂತ ಏನಂತ ಹೇಳಿದ್ರೆ ದಶರಥನ ಮನೆಯಲ್ಲಿ ಅವತಾರ ಮಾಡ್ತಾರೆ ಅನ್ನುವಂಥದ್ದು. ಇದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇದರಲ್ಲಿ ಕಶ್ಯಪರಿಂದ ಅದಿತಿಯಲ್ಲಿ ಸೂರ್ಯ ಹುಟ್ಟಿದನು, ಆ ವಂಶದಲ್ಲಿ ದಶರಥ ಮಹಾರಾಜನು ಹುಟ್ಟಿದನು. ದಶರಥನು ಪುತ್ರಾರ್ಥಿಯಾಗಿ ಯಾಗ ಮಾಡಿ, ಪುತ್ರ ಅರ್ಥಿ ಅಂದ್ರೆ ಪುತ್ರ ಬೇಕು, ಪುತ್ರ ಕಾಮೇಷ್ಟಿ ಅನ್ನುವಂತಹ ಈ ಯಾಗವನ್ನು ಮಾಡಿ ಭಗವಂತನನ್ನು ಸಂತೋಷಪಡಿಸಿದನು. ಪ್ರಸನ್ನನಾದ ಶ್ರೀಹರಿಯು ದಶಸ್ಯಂದನ ನಾಮಿನಃ ಭೂಭೃತಃ ರಾಜನ ಕೌಸಲ್ಯಕಾ ನಾಮ್ನಿ ಗೃಹೇ, ಕೌಸಲ್ಯ ಎಂಬ ಪತ್ನಿಯಲ್ಲಿ ಶ್ರೀರಾಮನಾಗಿ ಅವತರಿಸಿದನು. ವೈವಸ್ವತ ಮನುವೆ ದಶರಥನಾಗಿ ಮತ್ತೊಮ್ಮೆ ಹುಟ್ಟಿದ ಎಂದು ಹೇಳುತ್ತದೆ ವಾಮನ ಪುರಾಣ. ಸೊ ಇದಕ್ಕೆ ಇವರ ಪುಸ್ತಕದಲ್ಲಿ, ಪ್ರಭಂಜನಾಚಾರ್ಯರ ಪುಸ್ತಕದಲ್ಲಿ ಏನು ಬರ್ಕೊಂಡಿದೆ, ಕಶ್ಯಪನಿಂದ ಅದಿತಿಯಲ್ಲಿ ಜನಿಸಿದ ಸೂರ್ಯವಂಶದಲ್ಲಿ ಹುಟ್ಟಿದ ದಶರಥ ಎಂಬ ರಾಜನ ಕೌಸಲ್ಯ ಎಂಬ ಪತ್ನಿಯಲ್ಲಿ ಅದಕ್ಕೆಂದೇ ಯಜ್ಞದಿಂದ ಪುತ್ರಕಾಮೇಷ್ಟಿ ಅದರಲ್ಲಿ ಭಗವಂತನನ್ನು ಮುಖ್ಯವಾಗಿ ಆರಾಧಿಸಿ ಆವಾಗ ಶ್ರೀರಾಮನು ಅವತರಿಸಿದ್ದು. ಕಶ್ಯಪರಿಂದ ಅದಿತಿಯಲ್ಲಿ ಜನಿಸಿದವನು ಸೂರ್ಯ, ದಶರಥ ಆ ಸೂರ್ಯ ವಂಶದಲ್ಲಿ ಬಂದ ಒಬ್ಬ ರಾಜ, ಕೌಸಲ್ಯೆ ಅವನ ಒಬ್ಬ ಪತ್ನಿ, ಯಾಕಂದ್ರೆ ಹಿರಿಯ ಪತ್ನಿ. ಅವಳಲ್ಲಿ ಅದಕ್ಕೆಂದೇ ಯಜ್ಞದಿಂದ ಪುತ್ರಕಾಮೇಷ್ಟಿ ಯಾಗದಿಂದ ಆರಾಧಿತನಾಗಿ ಶ್ರೀರಾಮನು ಅವತರಿಸಿದರು ಅಂತ ಅಲ್ಲಿಗೆ ಈ ಶ್ಲೋಕವು ಕೂಡ ಮುಗಿತದೆ. ಶ್ರೀರಾಮ ಜಯ ರಾಮ ಅಂತ ಶ್ರೀರಾಮನ ಅವತಾರ ಆಗಿದೆ ಅಂತ ನಾವು ತಿಳ್ಕೊಂಡು ಶ್ರೀಕೃಷ್ಣಾರ್ಪಣ. ಸೊ ಶ್ರೀಕೃಷ್ಣಾರ್ಪಣಮಸ್ತು.